ಲೋಕಸಭೆಗೆ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೂ ಕೂಡ ಚುನಾವಣಾ ದಿನಾಂಕ ನಿಗದಿ ಆಗಿಲ್ಲ. ಆದರೆ ನಾಳೆಗೆ ಕೇಂದ್ರ ಚುನಾವಣಾ ಆಯೋಗ ನಾಳೆಗೆ ಲೋಕಸಭಾ ಚುನಾವಣೆಯ ದಿನಾಂಕವನ್ನ ಫಿಕ್ಸ್ ಮಾಡುತ್ತೆ. ನಾಳೆ 3 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಇಡೀ ದೇಶ ಕಾಯ್ತಾ ಇದೆ ಯಾವಾಗ ಲೋಕಸಭಾ ಚುನಾವಣೆಯ ದಿನಾಂಕ ಪ್ರಕಟ ಆಗುತ್ತೆ ಅನ್ನೋದು. ಈಗ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಯ ದಿನಾಂಕವನ್ನ ನಿಗದಿ ಮಾಡುತ್ತೆ. ದಿನಾಂಕ ಪ್ರಕಟ ಆಗುತ್ತೆ. ಆಲ್ರೆಡಿ ಈಗ ಎಲ್ಲ ಪಕ್ಷಗಳು ಕೂಡ ಚುನಾವಣೆಗೆ ಬರದ ಸಿದ್ಧತೆಯನ್ನ ಆರಂಭಿಸಿದ್ದಾರೆ. ಟಿಕೆಟ್ ಕೂಡ ಫೈನಲ್ ಆಗಿದೆ. ಬಿಜೆಪಿಯಿಂದ 267 ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಈಗ ನಿಶ್ಚಿತ ಆಗಿದೆ. ಇನ್ನುಳಿದಂತಹ ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಲೆಕ್ಕಾಚಾರದಲ್ಲಿ ಈಗ ರಿಲೀಸ್ ಮಾಡ್ತಿದೆ ಅಥವಾ ಪ್ರಕಟ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಚುನಾವಣಾ ಆಯೋಗ ದಿನಾಂಕವನ್ನ ಪ್ರಕಟ ಮಾಡಿದೆ. ಯಾವಾಗ ಲೋಕಸಭಾ ಚುನಾವಣೆ ನಡೆಯುತ್ತೆ ಅನ್ನೋದು 18ನೇ ಲೋಕಸಭೆಯ ಚುನಾವಣೆಗೆ ಈಗ ದಿನಾಂಕ ಪ್ರಕಟ ಆಗುತ್ತೆ ನಾಳೆಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಲಭ್ಯ ಆಗಿದೆ. ಚುನಾವಣಾ ಆಯೋಗದ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದ ನಂತರ 2 ಖಾಲಿ ಇತ್ತು. ಇಬ್ರು ರಾಜೀನಾಮೆಯನ್ನು ಕೊಟ್ಟು, ಒಬ್ರು ರಾಜೀನಾಮೆ ಕೊಟ್ಟಿದ್ರೆ ಒಬ್ಬರ ಅವಧಿ ಕೂಡ ಮುಗಿದಿತ್ತು. ಅದೆಲ್ಲದರ ಹೊರತಾಗಿ ಈಗ ದಿನಾಂಕ ನಾಳೆ ಪ್ರಕಟ ಆಗುತ್ತೆ ಮಧ್ಯಾಹ್ನ 3 ಗಂಟೆಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಎಲ್ಲರೂ ಕಾಯ್ತಾ ಇದ್ರು ಯಾವಾಗ ದಿನಾಂಕ ಪ್ರಕಟ ಆಗತ್ತೆ ಅನ್ನೋದು. ಈಗ ಆಯೋಗವೇ ಹೇಳಿದೆ ನಾಳೆಗೆ ಅಂತ. ಎಷ್ಟು ಗಂಟೆಗೆ, ಹೆಚ್ಚಿನ ವಿವರ ಏನಿದೆ, ಏನು ಎಕ್ಸ್ಪೆಕ್ಟ್ ಮಾಡಬಹುದು ವಿಜಯ್? ಚುನಾವಣೆಗೆ ದಿನಾಂಕ ನಿಗದಿ ಆಗತ್ತೆ. ಎಲ್ಲರೂ ಕೂಡ ಕಾಯ್ತಾ ಇರೋದು ಒಂದೇ, ಲೋಕಸಭಾ ಚುನಾವಣೆ ದಿನಾಂಕ ಪ್ರಕಟ ಆಗಿಲ್ಲ ಇನ್ನೂ ಕೂಡ. ಲೋಕಸಭಾ ಚುನಾವಣೆಗೆ ದಿನಾಂಕ ಪ್ರಕಟ ಆದ ನಂತರ 45 ದಿನಗಳ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗಡೆ ಚುನಾವಣೆ ನಡೆದು ಫಲಿತಾಂಶವು ಬಂದು ಹೊಸ ಸರ್ಕಾರವು ಕೂಡ ಬರಬೇಕಾಗಿದೆ. ಜೂನ್ವರೆಗೂ ಕೂಡ ಈಗಿರುವಂಥ ಪ್ರಧಾನಿ ನರೇಂದ್ರ ಮೋದಿಯವರ ಬಿಜೆಪಿ ಸರ್ಕಾರದ ಅಧಿಕಾರದ ಅವಧಿ ಇದೆ. ಅದಾದ ನಂತರ ಮತ್ತೆ ಇದೆಲ್ಲವೂ ಕೂಡ ಪ್ರೋಸೆಸ್ ಆಗಬೇಕಾಗಿದೆ. ಆ ಕಾರಣದಿಂದ ಇರೋದು ಕೆಲವು ದಿನಗಳಾಗಿರೋದ್ರಿಂದ ದಿನಾಂಕ ಪ್ರಕಟ ಇನ್ನೂ ಆಗಿಲ್ಲ. ಮತ್ತೆ ಲೈವ್ ಕನೆಕ್ಟ್ ಆಗಿದ್ದಾರೆ ವಿಜಯ್, ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಪ್ರಕಟ ಮಾಡುತ್ತೆ. ಏನು ಎಕ್ಸ್ಪೆಕ್ಟೇಷನ್ ಇದೆ, ಯಾವಾಗ ದಿನಾಂಕ ಅನ್ನೋದ್ರ ಬಗ್ಗೆ ಏನಾದರೂ ಒಂದಿಷ್ಟು ಚರ್ಚೆಗಳು, ಹೆಚ್ಚಿನ ವಿವರ ಏನಿದೆ ಈ ಕುರಿತಾಗಿ ವಿಜಯ್? ರಂಜಿತ್, ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂತಹ, ಸಾಕಷ್ಟು ಕುತೂಹಲ ಕೆಳಿಸಿರುವಂಥ ಇಡೀ ದೇಶಾದ್ಯಂತ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ದಿನಾಂಕಕ್ಕೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ನಾಳೆ ಸಂಬಂಧಪಟ್ಟಂತೆ ಕೇಂದ್ರ ಚುನಾವಣಾ ಆಯುಕ್ತರು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ನಾಳೆ ಮಧ್ಯಾಹ್ನ 3 ಗಂಟೆಗೆ ಪತ್ರಿಕಾಗೋಷ್ಠಿಯಲ್ಲಿ ಲೋಕಸಭಾ ಚುನಾವಣೆಯ ದಿನಾಂಕ ಪ್ರಕಟ ಆಗುವಂಥದ್ದು. ಅಂದರೆ ಒಟ್ಟು ಎಷ್ಟು ಹಂತಗಳಲ್ಲಿ ಮಾಡ್ತಾರೆ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಳಿಸಿರುವಂಥದ್ದು. ಇಡೀ ದೇಶಾದ್ಯಂತ ಸುಮಾರು 6 ರಿಂದ 7 ಹಂತಗಳಲ್ಲಿ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಮಾಡೋದಕ್ಕೆ ಬಹುತೇಕವಾಗಿ ತೀರ್ಮಾನ ಆಗುವಂಥ ಸಾಧ್ಯತೆ ಇರುವಂಥದ್ದು. ಕರ್ನಾಟಕದಲ್ಲಿ 1 ಹಂತ ಮಾಡ್ತಾರಾ ಅಥವಾ 2 ಹಂತದಲ್ಲಿ ಚುನಾವಣೆ ಮಾಡ್ತಾರಾ ಅನ್ನುವಂಥದ್ದು ಕೂಡ ಒಂದಷ್ಟು ಕುತೂಹಲ ಇರುವಂಥದ್ದು. ಯಾಕಂದರೆ ಈಗಾಗಲೇ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆ ಸಂಬಂಧಪಟ್ಟಂತೆ ತಯಾರಿ ಆರಂಭಿಸಿರುವಂಥದ್ದು, ಪ್ರಚಾರಗಳನ್ನು ಆರಂಭಿಸಿರುವಂಥದ್ದು. ಇದರ ಮಧ್ಯೆ ಈ ವಾರ ಮಾಡ್ತಾರಾ ಅಥವಾ ಮುಂದಿನ ಸೋಮವಾರ ಚುನಾವಣಾ ದಿನಾಂಕ ಘೋಷಣೆ ಆಗುತ್ತಾ ಅನ್ನುವಂಥದ್ದು ಚರ್ಚೆ ಇತ್ತು. ಈಗ ಅಂತಿಮವಾಗಿ ನಾಳೆ ಮುಹೂರ್ತಕ್ಕೆ ಏನು ಫಿಕ್ಸ್ ಆಗಿರುವಂಥದ್ದು. ನಾಳೆ ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಮುಖ್ಯ ಆಯುಕ್ತರಿಂದ ಪತ್ರಿಕಾಗೋಷ್ಠಿಯಲ್ಲಿ ಸಂಪೂರ್ಣವಾಗಿ ಚುನಾವಣಾ ದಿನಾಂಕ ಸಂಬಂಧಪಟ್ಟಂತೆ ಘೋಷಣೆ ಮಾಡುವಂಥದ್ದು. ಮತ್ತು ನಾಳೆಯಿಂದಲೇ ಕೂಡ ಯಾವಾಗ ದಿನಾಂಕ ಘೋಷಣೆ ಆಗುತ್ತೆ ನಾಳೆಯಿಂದಲೇ ಕೂಡ ಚುನಾವಣಾ ನೀತಿ ಸಂಹಿತೆ ಕೂಡ ಜಾರಿ ಆಗುವಂಥದ್ದು. ಕರ್ನಾಟಕದಲ್ಲಿ ಎಷ್ಟು ಅಂತ ಮಾಡ್ತಾರೆ, 1 ಹಂತ ಮಾಡ್ತಾರೆ ಅಥವಾ 2 ಹಂತ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಕುತೂಹಲ ಇರುವಂಥದ್ದು. ರಂಜಿತ್, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಳೆದ ಬಾರಿ 2019ರ ಲೋಕಸಭಾ ಚುನಾವಣೆ 7 ಹಂತದಲ್ಲಿ ನಡೆದಿತ್ತು. ಈ ಬಾರಿ ಎಷ್ಟು ಹಂತದಲ್ಲಿ ಚುನಾವಣೆ ನಡೆಯುತ್ತೆ, ಕರ್ನಾಟಕದ ಎಷ್ಟು ಹಂತ, ಇದೆಲ್ಲವೂ ಕೂಡ ಕುತೂಹಲ ಇದೆ. ನಾಳೆ 3 ಗಂಟೆಗೆ ಚುನಾವಣಾ